ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಮುಖಂಡರಾಗಿದ್ದಂಥ ರಾಜೀವ್ ಗೌಡರ ಮೇಲೆ FIR ಆಗಿದೆ. 14/1/2026 ಆಗಿರ್ತಕ್ಕಂಥ FIR. ನಿನ್ನೆ ಪೊಲೀಸರು ಕೇರಳದ ಮಲ್ಲಾಪುರಂ ಜಿಲ್ಲೆ ಕಾಜಿಕೋಡನ್ ಅಂತ ಒಂದು ಹೋಟೆಲ್ ಹತ್ರ ಇವರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈ ಗೆಸ್ಟ್ ಹೌಸಲ್ಲಿ ಅವ್ರನ್ನ ಗೌಪ್ಯವಾದಂಥ ವಿಚಾರಣೆ ಇವತ್ತಿನ ದಿವಸ ನಡೆಸ್ತಾ ಇದ್ದಾರೆ. ರಾಜೀವ್ ಗೌಡ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರು. ಇವರು ಇವತ್ತಿನ CM ಮಾಜಿ DCM ಏನಿದ್ದಾರೆ ಶಿವಕುಮಾರ್ ಅವರ ಆಪ್ತರು ಅಂತಲೂ ಕೂಡ ಅನ್ನಿಸ್ಕೊಂಡಿದ್ದರು. ಈ ನಿಟ್ಟಿನಲ್ಲಿ ಇವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೂಡ ಇವರಿಗೆ ಸಿಕ್ಕಿತ್ತು. ಇವರು ಶಿಡ್ಲಘಟ್ಟದಲ್ಲಿ ಒಂದು ಸಿನಿಮಾದ ಟೀಸರ್ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಬ್ಯಾನರ್ ಅಳವಡಿಸಿರ್ತಾರೆ. ಬ್ಯಾನರ್ ಅಳವಡಿಸಿದ ಸಂದರ್ಭದಲ್ಲಿ ಅಲ್ಲಿನ ನಗರಸಭೆ ಪೌರಾಯುಕ್ತರು ಅಮೃತ ಗೌಡ ಅಂತವರು ಅವರ ಬ್ಯಾನರ್ಗಳನ್ನ ಉದ್ದೇಶಪೂರ್ವಕವಾಗಿ ತೆರವುಗೊಳಿಸಿದ್ದಾರೆ ಅನ್ನೋಂಥ ಆರೋಪ ಅವ್ರ ಮೇಲೆ ಮಾಡಿ ಇವರು ದೂರವಾಣಿ ಮುಖಾಂತರ ಅವ್ರ ಮೇಲೆ ಧಮಕಿ ಹಾಕ್ತಾರೆ, ಅವ್ಯಾಚ ಶಬ್ದಗಳನ್ನು ನಿಂದಿಸಿ ಬೈತಾರೆ. ಇದನ್ನೆಲ್ಲ ಕೂಡ ಒಂದು ಆಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಂಥ ಅಲ್ಲಿನ ಪೌರಾಯುಕ್ತ ಅಮೃತ ಗೌಡ ಅವರು ಅದನ್ನು ಆಡಿಯೋ ಔಟ್ ಮಾಡಿರ್ತಾರೆ. ಇದರ ಆಧಾರದ ಮೇಲೆ 14ನೇ ತಾರೀಕು ಇವ್ರ ಮೇಲೆ FIR ಫೈಲ್ ಆಗುತ್ತೆ. FIR ಆದ ನಂತರ ಅಲ್ಲಿ ತನಕ ಎಲ್ಲ ಕೂಡ ಇವರು ತಲೆಮರೆಸ್ಕೊಂಡಿದ್ದರು. ರಾಜ್ಯದ ಬೇರೆ ಬೇರೆ ಕಡೆ ತಲೆಮರೆಸ್ಕೊಂಡಿದ್ದರು. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಬೇರೆ ಬೇರೆ ಕಡೆ ತಲೆಮರೆಸ್ಕೊಂಡಿದ್ದರು. ಆದರೆ ನಿನ್ನೆ 3 ದಿವಸಗಳ ಹಿಂದೆ ಇವರು ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ನಿಂದ ಇವರು ಕೇರಳದ ಕಡೆ ಹೊರಡ್ತಾರೆ ಅನ್ನೋ ಒಂದು ಮಾಹಿತಿ CCTVಯಲ್ಲಿ ಕವರ್ ಆಗುತ್ತೆ. ಕವರ್ ಆಗಿದ ನಂತರ ಇವತ್ತಿನ ದಿವಸ ಕೇರಳದಲ್ಲಿ ಇವರು ಸಿಕ್ಕಾಕೊಂಡಿರ್ತಕ್ಕಂಥದ್ದನ್ನು ಇವತ್ತು ಗಮನಿಸ್ಬೋದು. ಇವರು ಹಿಂದೆ ಏನು ಚಿಕ್ಕಬಳ್ಳಾಪುರ ಬರೋಕ್ಕೆ ಮೊದಲು ಇವರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಂಥವ್ರು, ಇವಾಗಲೂ ಕೂಡ ರಿಯಲ್ ಎಸ್ಟೇಟ್ ಕೂಡ ಮಾಡ್ಕೊಳ್ತಿದ್ರು. ಇವ್ರ ಮೇಲೆ ಇದುವರೆಗೂ 16ಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯ ಕೇಸುಗಳಿದ್ದವು ಅನ್ನೋಂಥದ್ದನ್ನು ಕೂಡ ಇತ್ತೀಚೆಗೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸ್ ಅವರು ಹೇಳಿದರು ಕೂಡ. ಇಂಥ ಸಂದರ್ಭದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಇವತ್ತಿನ ದಿವಸ ಚಿಕ್ಕಬಳ್ಳಾಪುರದ ಟೌನ್ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಅತಿಥಿ ಗೃಹದಲ್ಲಿ ಗೌಪ್ಯವಾದ ವಿಚಾರಣೆ ಅವ್ರ ಮೇಲೆ ನಡೀತಾ ಇದೆ. ಈ ವಿಚಾರಣೆ ನಂತರ ಅವ್ರನ್ನ ಬಹುಶಃ ಚಿಕ್ಕಬಳ್ಳಾಪುರದ ಜಿಲ್ಲಾ ಆಸ್ಪತ್ರೆಯಲ್ಲೇ ಅವ್ರನ್ನ ಮೆಡಿಕಲ್ಗೆ ಕರ್ಕೊಂಡು ಹೋಗ್ಬೋದು. ಇಲ್ಲಿ ನಂತರ ಎಲ್ಲಿ ಕೇಸ್ ಫೈಲ್ ಆಗಿದೆ, ಅವ್ರ ಮೇಲೆ ಎಲ್ಲಿ FIR ಆಗಿದೆ, ಆ ಒಂದು ನ್ಯಾಯಾಲಯಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಎಲ್ಲ ಸೂಚನೆಗಳಿದ್ದಾವೆ. ಇಲ್ಲಿ ವಿಚಾರಣೆ ನಂತರ ಶಿಡ್ಲಘಟ್ಟದ ನ್ಯಾಯಾಲಯಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋವಂಥ ಒಂದು ಮಾಹಿತಿ ಇದೆ. ಈಗ ಮುಂದೆ ಅವ್ರನ್ನ ಮೆಡಿಕಲ್ ಕರ್ಕೊಂಡು ಹೋಗ್ತಾರೆ, ಅಲ್ಲ ಆ ನಂತರ ಏನೆಲ್ಲ ಕೂಡ ಕ್ರಮ ತಗೊಳ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ KS ನಾರಾಯಣ ಸ್ವಾಮಿ, E News TV, ಚಿಕ್ಕಬಳ್ಳಾಪುರ.